ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಡ್ಡಹಟ್ಟಿ ಗ್ರಾಮದ ಕೆರೆ ಕಳೆದ 20 ವರ್ಷಗಳ ನಂತರ ಇಂದು ಕೆರೆ ತುಂಬಿ ಕೋಡಿ ಹೋಗಿದ್ದು, ಇಂದು ಗುಡ್ಡಹಟ್ಟಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ತಂಬಿಟ್ಟಿನ ಹಾರತಿ, ಗಂಗಾ ಪೂಜೆ ನೆರವೇರಿಸಿ ನಂತರ ಶ್ರದ್ಧಾಭಕ್ತಿಯಿಂದ ಕೆರೆಗೆ ಬಾಗಿನ ಸಮರ್ಪಣೆ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಗುಡ್ಡಹಟ್ಟಿ ನಾಗೇಶ್ ರೆಡ್ಡಿ, ಜಿಎನ್ಆರ್ ಬಾಬುರೆಡ್ಡಿ, ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ನಾಗರಾಜ್, ಉಪಾಧ್ಯಕ್ಷ ಶಶಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡ್ಡಹಟ್ಟಿ ನವೀನ್ ಗೌಡ, ಅನಿತಾ ಹರೀಶ್, ಕೆ ಬಾಬು, ಮಂಜುಳಾ ರಾಮಕೃಷ್ಣ, ಮುಖಂಡರಾದ ಶಂಬಪ್ಪ, ರಾಮಸ್ವಾಮಿ, ಅನಿಲ್, ರಾಜಣ್ಣ, ಅನಿಲ್ ರೆಡ್ಡಿ, ರಾಮಕೃಷ್ಣ, ಮುನಿರಾಜು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು.
ಗುಡ್ಡಟ್ಟಿ ಗ್ರಾಮದಲ್ಲಿ ಈ ದಿನ 18 ವರ್ಷಗಳ ನಂತರ ಕೆರೆ ಕೋಡಿ ಹೋಗುತ್ತಾ ಇದೆ. ಈ ಕೆರೆ ಕೋಡಿ ಹೋಗಿರುವುದು ಇಡೀ ನಮ್ಮ ಪಂಚಾಯಿತಿ ಮತ್ತು ನಮ್ಮ ತಾಲೂಕಿನ ಮತ್ತು ಮೊದಲನೇದಾಗಿ ನಮ್ಮ ಗುಡ್ಡಟ್ಟಿ ಗ್ರಾಮದ ಜನತೆಗೆ ಖುಷಿ ತಂದಿರುವಂತಹ ವಿಚಾರ ಏನಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಊರಿನ ಜನತೆ ನಮ್ಮ ಯಾವುದೋ ಪಕ್ಷ ಭೇದ ಮರೆತು ಅನ್ಯತವಾಗಿ ಎಲ್ಲರೂ ಒಂದಾಗಿ ಇವತ್ತು ಈ ಕೆರೆ ಕೋಡಿ ಹೋಗಿರುವುದಕ್ಕೆ ಇದು ಬಾಗಿನವನ್ನು ಅರ್ಪಿಸಿರುತ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ಇಡೀ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಕೆರೆಗಳು ಕೋಡಿ ಹೋಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀರಿ. ನಮ್ಮ ಗುಡ್ಡಟ್ಟಿ ಗ್ರಾಮದ ಏನು ಕೆರೆ ಕೋಡಿ ಹೋಗಿದೆ, ಇಡೀ ದೇಶದಾದ್ಯಂತ ಈ ಥರನೇ ಎಲ್ಲ ಕೆರೆಗಳು ಕೋಡಿ ಹೋಗಿರೋದು ನಿಜ. ಈ ಸಂದರ್ಭದಲ್ಲಿ ನಾವು ಸುಮಾರು 25 ವರ್ಷಗಳಿಂದ ಈ ಥರ ಒಂದು ಕೆರೆ ಕೋಡಿ ಹೋಗಿದ್ದು ನಾವು ನೋಡಿದ್ವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಕೆರೆ ದಡದಲ್ಲೆಲ್ಲ ಕೆರೆ ತುಂಬಿಕೊಂಡ್ರೆ ನಮ್ಮ ಜಮೀನುಗಳಿಗೆಲ್ಲ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಥರ ಪರಿಸ್ಥಿತಿ ಈ ವರ್ಷ ಇದೆ. ಈ ಒಂದು ಏನು ಸುದ್ದಿನ ಈ ಥರ ಕೋಡಿ ಹೋಗಿರೋದು ನಮಗೆ ತುಂಬ ಸಂತೋಷದ ದಿನ. ಈಗ ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ನೆರಳೂರು ಪಂಚಾಯಿತಿ ಭಾಗದಲ್ಲಿ ಸ್ವಲ್ಪ ಶುದ್ಧವಾಗಿ ಕುಡಿಯೋ ನೀರಿರೋ ಒಂದು ಕೆರೆ ಅಂದರೆ ಶುದ್ಧವಾದ ಕೆರೆ ಅಂದರೆ ಗುಡ್ಡಟ್ಟಿ ಗ್ರಾಮ ಮತ್ತು ಬೆಣಗನಹಳ್ಳಿ ಕೆರೆಗಳೆರಡೆ. ಮಿಕ್ಕಿದೆಲ್ಲ ಕಲುಷಿತ ಆಗಿದ್ದಾವೆ. ಏನು ಇದನ್ನು ಏನೊಂದು ಹಬ್ಬದ ರೀತಿಯಲ್ಲಿ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲ ಇದನ್ನು ಆಚರಣೆ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಈ ಥರ ಪ್ರತಿ ವರ್ಷ ಏನು ಮಳೆ ಬಂದು ಕೆರೆ ಕೋಡಿ ಹೋಗಿ ರೈತರು ಬದುಕು ಹಸನಾಗಲಿ ಮತ್ತು ಎಲ್ಲ ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲದೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ವರುಣದೇವನ ಪ್ರಾರ್ಥಿಸುತ್ತಾ ಏನು ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಟ್ಟ ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತು ಗುಡ್ಡಟ್ಟಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಪ್ರಕೃತಿ ಮಾತೆ ಸುಮಾರು ಒಂದು 18-19 ವರ್ಷಗಳ ಹಿಂದೆ ಈ ಕೆರೆ ಕೋಡಿ ಹೋಗಿದ್ದನ್ನ ನಮ್ಮ ಹಿರಿಯರು ಹೇಳಿದ್ದಾರೆ. ನಮಗಂತೂ ನೆನಪಿಲ್ಲ, ನಮಗೆ ನೆನಪಿದ್ದು ನಾನು ನೋಡಿಲ್ಲ. ಆದರೆ ಪ್ರಕೃತಿ ಮುಂದೆ ನಾವೆಲ್ಲನೂ ಏನೂ ಇಲ್ಲ ಅನ್ನೋದು ಸಾಬೀತಾಗಿದೆ. ನಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು 3 ಕೆರೆ ಬಿಟ್ಟರೆ ಎಲ್ಲ ಕೆರೆಗಳು ಇವತ್ತು ಕೋಡಿ ಹೋಗ್ತದೆ. ಅದು ಬಹಳ ಸಂತೋಷದ ವಿಚಾರ. ಹಾಗೆ ಜನಸಾಮಾನ್ಯರಿಗೆ ಈ ಒಂದು ಪ್ರಕೃತಿ ಮಾತೆ ಹೀಗೆ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿ ಜನಗಳು ಸುಭಿಕ್ಷವಾಗಿ ಬದುಕುವಂಥ ದಾರಿಯಾಗಲಿ ಅಂತೇಳಿ ಊರಿನ ಎಲ್ಲ ಗ್ರಾಮಸ್ಥರಿಗೂ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಒಂದು ಶುಭವನ್ನು ಕೋರ್ತೇನೆ. 18 ವರ್ಷ ಆಗಿತ್ತು. ಈಗ ಗ್ರಾಮಸ್ಥರು ಮುಖಂಡರು ಎಲ್ಲ ಸೇರಿ ಇವತ್ತು ಬಾಗಿನ ಕಾರ್ಯಕ್ರಮ ರೂಪಿಸಿದ್ದಾರೆ. ಇನ್ನೊಂದೆಲ್ಲ ಗ್ರಾಮಸ್ಥರೆಲ್ಲ ದೀಪ ಬೆಳಗೋದು, ಗಂಗಮ್ಮ ಹತ್ರ ಶಾಂತಿ ನೆಲೆಸಲಿ ಅಂತ ಊರ ಸಮೃದ್ಧಿ ಪ್ರಕೃತಿ ಮುಂದೆ ನಮ್ಮದೇನೂ ಇಲ್ಲ ಅನ್ನೋದ್ರು ಇಲ್ಲಿ ಎಲ್ಲ ಸೇರಿರೋದು ಒಗ್ಗಟ್ಟಾಗಿ ಇಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ಗ್ರಾಮಸ್ಥರೆಲ್ಲ ಒಟ್ಟಾಗಿ ಪೂಜೆ ಅರ್ಪಿಸಿದ್ದೀವಿ. ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಅಂತ ನಾನು ಭಗವಂತನಲ್ಲಿ ಕೋರ್ತೀನಿ. ಇವತ್ತಿನ ದಿನ ನಡೆದಂಥ ಈ ಪೂಜೆ ಏನಿದೆ ಗಂಗಮ್ಮನ ಪೂಜೆ, ಸೊ ತುಂಬಾ ಖುಷಿಯಿಂದ ನಡೆಸ್ಕೊಡು ಎಲ್ಲ ಊರಿನ ಜನನೂ ಎಲ್ಲದನ್ನೂ ಈ ಥರ ಇಷ್ಟು ಹಬ್ಬದ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾವೆಲ್ಲ ಹೆಣ್ಮಕ್ಳು ನೆನ್ನೆ ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಗ್ರೂಪ್ಗೆ ಆಗಿದ್ವಿ. ಸೊ ಅದೇ ಥರನೇ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಊರಿನ ಹಿರಿಯರೆಲ್ಲನೂ ಒಂದು ಒಗ್ಗಟ್ಟಿಂದ ನನಗೆ ತುಂಬಾ ಮಾತೇ ಬರ್ತಾ ಇಲ್ಲ. ಎಷ್ಟು ಒಗ್ಗಟ್ಟಿಂದ ಅಂದರೆ ಎಲ್ಲರೂ ನಮ್ಮೂರಲ್ಲಿ ಒಂದು ಸ್ವಲ್ಪ ಪಕ್ಷಭೇದ ತುಂಬ ಇದೆ. ಸೊ ಇವತ್ತು ಅದೆಲ್ಲ ಮರೆತು ಎಲ್ಲ ಒಗ್ಗಟ್ಟಿಂದ ಈ ಗಂಗಮ್ಮನಿಗೆ ಪೂಜೆ ಸಲ್ಲಿಸಿದ್ವಿ. ತುಂಬಾ ಖುಷಿ ಆಯಿತು. ಇದೇ ಥರನೇ ಪ್ರತಿ ಹಬ್ಬನೂ ಎಲ್ಲರೂ ಇದೇ ಥರನೇ ಒಟ್ಟುಗೂಡಿ ಮಾಡಬೇಕು ಅಂತ ನಾನು ಎಲ್ಲ ಜನಗಳ ಹತ್ರನೂ ನಮ್ಮೂರಿನ ಗುಡ್ಡಟ್ಟಿ ಗ್ರಾಮಸ್ಥರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪಂಚಾಯಿತಿಯ ಗುಡ್ಡಟ್ಟಿ ಗ್ರಾಮದ ಕೆರೆಯು ಕೋಡಿ ಹಾರಿದ್ದರಿಂದ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರು ತುಂಬ ವಿಜೃಂಭಣೆಯಿಂದ ಗಂಗೆ ಪೂಜೆಯನ್ನು ನೆರವೇರಿಸಿದರು. ಈ ಪೂಜೆಗೆ ನಾನು ಸಹ ಭಾಗಿಯಾಗಿದ್ದೇನೆ. ಗಂಗೆ ಪೂಜೆ ಮಾಡಿ ಮತ್ತು ಬಾಗಿನ ಎಲ್ಲ ಅರ್ಪಿಸಿದ್ದಾರೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಒಂದು ಎರಡು ಬಿಟ್ಟರೆ ಎಲ್ಲ ಕೆರೆಗಳು ಕೋಡಿ ಹರಿದಿದೆ. ತುಂಬ ಸಂತೋಷವಾದ ವಿಚಾರ. ಮತ್ತು ನಮ್ಮ ಕೆರೆಗಳು ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ನೆರಳೂರು ಕೆರೆಗೆ 2 ಕೋಟಿ ಸ್ಯಾಂಕ್ಷನ್ ಆಗಿದೆ, DPR ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಅಭಿವೃದ್ಧಿ ಹಂತದಲ್ಲಿ ನಡೆಯುತ್ತೆ. ಇದು ಸಂತೋಷಕರವಾದ ವಿಷಯ. ಇದಕ್ಕೆ ನೆರಳೂರು ಗ್ರಾಮಸ್ಥರು ಎಲ್ಲ ಸಹಕಾರಿಯಾಗಿ ನೆರಳೂರು ಪಂಚಾಯಿತಿಯಿಂದ ಯಾವುದೇ ಕೆಲಸ ಕಾಮಗಾರಿಗಳು ನಾನು ಮಾಡಿಸ್ಕೊಡೋಕ್ಕೆ ನಮ್ಮ ಪಂಚಾಯತ್ ಕಡೆಯಿಂದ ಎಲ್ಲರೂ ಮುಂದಿದ್ದೇವೆ.
ಏನು ರಾಜಕಾಲುವೆಗಳು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಏನು ಕೆರೆಗಳ ಮುಂದೆ ಏನು ವೈಜ್ಞಾನಿಕವಾಗಿ ಹಳಬರು ಯಾವ ರೀತಿ ಮಾಡಿದಾರೋ ಅದು ಮುಂದಿನ ದಿನಗಳಲ್ಲಿ ಅದೇ ರೀತಿ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ದಿಟ್ಟಿನಲ್ಲಿದ್ದೇವೆ. ಮತ್ತು ನಾಳೆ ಸಹ ನಾವು ಇಚ್ಚಂಗೂರು ಕೆರೆ ಡೆವಲಪ್ಮೆಂಟ್ಗೆ ಪರಿಸರ ಸಂರಕ್ಷಣಾ ಆಯೋಗದವರು ಮತ್ತು ಕ್ಯಾಪ್ಟನ್ ಸಂತೋಷ್ ಅವರು ಮತ್ತು ವಿಶ್ವನಾಥ್ ಅವರೆಲ್ಲ ಬರ್ತಾ ಇದ್ದಾರೆ. ಏನು ಅದನ್ನು ಡೆವಲಪ್ಮೆಂಟ್ಗೆ ಇದು ತುಂಬ ಸಂತೋಷಕರ ಸಮಾಚಾರ. ಆದ್ದರಿಂದ ನಮ್ಮ ಗುಡ್ಡೆಟ್ಟಿ ಕೆರೆ ಗ್ರಾಮಸ್ಥರು ತುಂಬ ವಿಜೃಂಭಣೆಯಿಂದ ಕೆರೆನ ಹಬ್ಬ ಮಾಡಿದಂಗೆ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಎಲ್ಲ ಕೆರೆಗಳು ತುಂಬಿ ಕೋಡಿ ಹರಿತಾ ಇದೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಏನಪ್ಪ ಇವತ್ತು ಅಂದರೆ ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡಿರೋದು, ಈ ರಾಜಕಾಲುವೆಗಳು ಏನು ಒತ್ತುವರಿ ಮಾಡಿದಾರೋ ಅದೆಲ್ಲ ಈ ಮಳೆಯಿಂದ ಏನು ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವೆಲ್ಲ ಈ ಮಳೆ ಪ್ರಭಾವ ಎಲ್ಲ ತೊಳ್ಕೊಂಡು ಅದೇ ಆ ಒಂದು ಜಲ ಯಾವ ಕಡೆ ಹೋಗಬೇಕು ಅನ್ನೋ ರೀತಿಯಲ್ಲಿ ರಾಜಕಾಲುವೆಗಳನ್ನ ಅದೇ ಓಪನ್ ಮಾಡ್ಕೊಂಡು ಬಂದಿದೆ. ಇನ್ನು ಏನು ಪಕ್ಕದಲ್ಲಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದನ್ನು ಸರ್ಕಾರಕ್ಕೆ ಪತ್ರ ಬರೆದು ರೆವಿನ್ಯೂ ಇಲಾಖೆಗೆ ಪತ್ರ ಬರೆದು ಅದನ್ನು ತಿರುವುಗೊಳಿಸುವ ಕಾರ್ಯವನ್ನು ಮಾಡ್ತೀವಿ. ರಾಜಕಾಲುವೆ ಎಷ್ಟು ಮುಖ್ಯ ಅಂತ ಈ ಮಳೆ ಪ್ರಭಾವದಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆದ್ದರಿಂದ ದಯವಿಟ್ಟು ರಾಜಕಾಲುವೆಗಳ ಪಕ್ಕದಲ್ಲಿ ಒತ್ತುವರಿ ಮಾಡೋದು, ಮನೆಗಳು ಕಟ್ಟೋದು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಗ್ರಾಮದ ಕೆರೆ ಕೋಡಿ ಹೋಗಿದೆ. ಸುಮಾರು 18 ವರ್ಷಗಳ ನಂತರ ಈ ಕೆರೆ ತುಂಬಿರೋ ತುಂಬ ಆಳವಾಗಿದೆ. ಇದು ತುಂಬ ಆಳ ಕೆರೆ ಚಿಕ್ಕದಾದರೂ ತುಂಬ ಆಳವಾಗಿರೋದ್ರಿಂದ ಇಷ್ಟು ದಿನ ತಗೊಳ್ತು. ತುಂಬ ಬೇರೆ ಕಡೆ ಎಲ್ಲ ತುಂಬ ದೊಡ್ಡ ದೊಡ್ಡ ಕೆರೆಗಳು ಕೋಡಿ ಹೋಗಿತ್ತು. ಆದರೆ ನಮ್ಮೂರ ಕೆರೆ ಸ್ವಲ್ಪ ನಿಧಾನ, ಯಾಕಂದರೆ ತುಂಬ ಆಳ ಆಗಿದ್ದರಿಂದ ಇವತ್ತು ಎಲ್ಲರೂ ಊರವರೆಲ್ಲ ಸೇರಿ ಸುಮಾರು ವರ್ಷಗಳಿಂದ ಯಾವುದೇ ರೀತಿಯಲ್ಲಿ ಹಬ್ಬ ಮಾಡಿರಲಿಲ್ಲ. ಹಾಗಾಗಿ ಕೋಡಿ ಹೋಗಿರೋ ಅಂಥ ಪ್ರಯುಕ್ತ ಊರವರೆಲ್ಲ ಒಟ್ಟಾಗಿ ಸೇರಿ ಇಷ್ಟು ವರ್ಷಗಳಲ್ಲಿ, ನಾನು ಮದುವೆ ಆಗಿ 23 ವರ್ಷ ಆಯಿತು, ಇಷ್ಟು ವರ್ಷಗಳಲ್ಲಿ ಇಷ್ಟು ಊರೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಈ ಒಂದು ದೀಪೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ತುಂಬ ಸಂತೋಷ ಆಗಿದೆ. ಎಲ್ರಿಗೂ ಶುಭಾಶಯಗಳನ್ನು ಕೋರ್ತೀನಿ. ಆನೇಕಲ್ ತಾಲೂಕಿನ ಗುಡ್ಡೆಟ್ಟಿ ಗ್ರಾಮದಲ್ಲಿ ಇರುವ ಇವತ್ತು ಏನು ಗುಡ್ಡೆಟ್ಟಿ ಕೆರೆ ತುಂಬಿದ್ದು ಕೋಡಿ ಹೋಗ್ತಾ ಇದೆ, ಅದ್ರ ಬಗ್ಗೆ ಗ್ರಾಮಸ್ಥರೆಲ್ಲರೂ ಒಂದು ಸಂತೋಷದಿಂದ ವರ್ಗ ಭೇದ ಇಲ್ದಿರ, ಜಾತಿ ಭೇದ ಇಲ್ದಿರ, ಯಾವುದೇ ಒಂದು ವಿಚಾರದಲ್ಲಿ ಇಲ್ದಿರ ಎಲ್ಲ ವರ್ಗದವರು ಭಾಳ ಆತ್ಮೀಯವಾಗಿ ಬಂದು ಎಲ್ಲ ಒಪ್ಕೊಂಡು ಯುವಕರು ಭಾಳ ಶ್ರಮಪಟ್ಟರು. ಅದರಲ್ಲಿ ನಾಗೇಶ್ ರೆಡ್ಡಿನೂ ಆಮೇಲೆ ನಮ್ಮ ರಘುನಾಥ್ ರೆಡ್ಡಿ ಎಲ್ಲರೂ ಒಂದಾಗಿ ಗ್ರಾಮದಲ್ಲಿ ಇಲ್ಲಿ ಪಕ್ಷಭೇದಗಳಿತ್ತು, ಆದರೂ ಅದನ್ನೆಲ್ಲ ಮರೆತು ಇವತ್ತು ಎಲ್ಲರೂ ಒಂದು ತಾಯಿ ಮಕ್ಕಳಂತ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲರೂ ಊರಿನ ಗ್ರಾಮಸ್ಥರು ಸಹಕರಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಬಹಳ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ಮಾಡಿ ಭಾಳ ಸಂತೋಷದಿಂದ ಊರಿನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ಯುವಕರಿಗೂ ತಾಯಂದ್ರಿಗೂ ಎಲ್ರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾ ಒಂದು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಸುಮಾರು 18 ವರ್ಷ ಆಗಿತ್ತು ಇದು ಕೆರೆ ತುಂಬಿ. ಇವತ್ತು ಕೆರೆ ತುಂಬಿರೋದು, ಈ ಒಂದು ನಾವು ಬಾಗಿನ ಅರ್ಪಿಸಿರೋದು ತುಂಬ ಭಾಳ ಸಂತೋಷಕರದ ವಿಚಾರ. ಅಂದರೆ ಏನಂದರೆ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಗ್ರಾಮಸ್ಥರು ಒಟ್ಟಿಗೆ ಮಾಡಿರೋದು ತುಂಬ ಭಾಳ ಖುಷಿ ತಂದಿರತಕ್ಕಂಥ ವಿಚಾರ. ಸೊ ಇದೇ ರೀತಿ, ಯಾಕಂದರೆ ಈ ವರ್ಷ ಎಲ್ಲರ ಒಂದು ಸುಖ ಸಂತೋಷ ನೆಮ್ಮದಿ ಊರಿಗೆ ಎಲ್ಲ ಸಾರ್ವಜನಿಕರಿಗೆ ಒಂದು ನೆಮ್ಮದಿಯನ್ನು ಕಲ್ಪಿಸಲಿ, ಸಮೃದ್ಧಿಯನ್ನು ಬೆಳಗಲಿ ಅಂತ ಆಶಿಸುತ್ತಾ ಗುಡ್ಡೆಟ್ಟಿ ಕೆರೆ ಕೋಡಿ ಹೋಗಿರೋದನ್ನು 3 ದಿವಸದಿಂದ ಹೋಗ್ತಾ ಇದೆ. ಅದನ್ನು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಪೂಜೆ ಮಾಡಬೇಕಂತ ಎಲ್ಲ ತಿಳ್ಕೊಂಡಾಗ ಎಲ್ಲ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಒಂದು ಹಬ್ಬದ ವಾತಾವರಣ ರೂಪದಲ್ಲಿ ಮಾಡಿ ಎಲ್ಲ ಖುಷಿಯಾಗಿ ಊಟ ಮಾಡಿ ಹೋಗ್ತಾ ಇದ್ದಾರೆ. ಗುಡ್ಡೆಟ್ಟಿಗೆ ಹೇಳ್ಬೇಕಂದ್ರೆ ಒಂದು ಹಬ್ಬದ ವಾತಾವರಣ ಇದೆ. ಪ್ರತಿಯೊಬ್ಬ ಊರಿನ ಎಲ್ಲ ಪ್ರತಿಯೊಂದು ಕುಟುಂಬದವರು ಬಂದು ಒಂದು ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತೇನು ಗುಡ್ಡೆಟ್ಟಿ ಕೆರೆ ಕೋಡಿ ಹೋಗಿರೋದು ನೋಡಿ ನಮಗೆಲ್ಲ ಒಂಥರ ಸಂತೋಷವಾಗಿದೆ. ಸುಮಾರು ಒಂದು 18 ವರ್ಷಗಳಾಗಿತ್ತು ಆ ಟೈಮಲ್ಲಿ ಹೋಗಿದ್ದು. ಈಗ ಹೋಗಿರೋದ್ರಿಂದ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಬಂದು ಪೂಜೆಯಲ್ಲಿ ಭಾಗವಹಿಸಿ ನೆರವೇರಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ.